ರಂಭಾಪುರಿ ಶ್ರೀಗಳ ವಿರುದ್ಧ ವಿಜಯಪುರದಲ್ಲಿ ಪ್ರತಿಭಟನೆ. ರಂಭಾಪುರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ. ಬಸವ ಅನುಯಾಯಿಗಳಿಂದ ಶ್ರೀಗಳ ವಿರುದ್ಧ ನಡೀತಾ ಇರುವಂತಹ ಹೋರಾಟ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಶುದ್ಧ ಸುಳ್ಳು ಅಂತ ಹೇಳಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಂಭಾಪುರಿ ಶ್ರೀಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಜಾತಿ ಮಠಗಳಿಂದ ಸಮಾಜ ಕಲುಷಿತಗೊಂಡಿದೆ ಅಂತ ಹೇಳಿ ಇದೇ ಹೇಳಿಕೆ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಕಷ್ಟು ಮಂದಿ ಮಠಾಧೀಶರು ಕೂಡ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅದರಲ್ಲೂ ಬಸವ ಅನುಯಾಯಿಗಳು ರಂಭಾಪುರಿ ಶ್ರೀಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟದ ಮುಖೇನವಾಗಿ ಗಮನಿಸ್ತಾ ಇದ್ದೀರಿ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯೇ ಪ್ರತಿಭಟನೆಯನ್ನು ಮಾಡಿದ್ರು. ಹಾಗೆಯೇ ಏನು ಹೇಳಿಕೆಯನ್ನು ರಂಭಾಪುರಿ ಶ್ರೀಗಳು ಕೊಟ್ಟಿದ್ದಾರೋ ಅದು ಒಪ್ಪುವಂತಹ ಮಾತಲ್ಲ, ಅದು ಶುದ್ಧ ಸುಳ್ಳು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಪಂಚಾಚಾರ ಪೀಠದ ಜಗದ್ಗುರುವನ್ನು ತಗೊಂಡು ಅನ್ಕೊಂಡು ತನ್ನಷ್ಟಕ್ಕೆ ತಾವು ಕರೆಸುವಂಥ ರಂಭಾಪುರಿ ಪೂಜ್ಯರು ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತನಾಡಿ ಬಸವಣ್ಣನವರು ಪಂಚಾಚಾರ ತತ್ವಗಳಿಗೆ ಸಿದ್ಧಾಂತಗಳಿಗೆ ಮಾರು ಹೋಗಿ ಅದನ್ನು ಪ್ರಚಾರ ಮಾಡ್ತಾರೆ. ಅವರು ಯಾವುದೇ ಹೊಸ ಪಂಥವಾಗಲಿ ಹೊಸ ಧರ್ಮವನ್ನಾಗಲಿ ಅವರು ಸೃಷ್ಟಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಸವಣ್ಣವರಿಗೆ ಕೀಳು ಮಟ್ಟದಲ್ಲಿ ನೋಡುವಂಥ ಆಲೋಚನೆ ಇವತ್ತು ಪಂಚಾಚಾರರು ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಇಲ್ಲಿಗೆ ನಿಲ್ಲಿಸಬೇಕು. ಬಸವಣ್ಣನವರ ಸರಿ ಸಮಾನರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬಸವಣ್ಣವರಿಗೆ ಅದಕ್ಕೆ ವಿಶ್ವ ಗುರುತು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಪುಣ್ಯಾತ್ಮ, ನಿಮ್ಗೆ ಯಾವ ಯೂನಿವರ್ಸಿಟಿಯವ್ರು ಕೊಟ್ಟಿದ್ದಾರೆ ಪಂಚಾಚಾರ ಪೀಠದ ಜಗದ್ಗುರು ಏನು ರಂಭಾಪುರಿ ಶ್ರೀಗೆ ನಾನು ಪ್ರಶ್ನೆ ಮಾಡ್ತೇನೆ. ನಿಮಗೆ ಪಂಚಾಚಾರ ಅದಿಲ್ಲ, ಪಂಚಪೀಠದ ಜಗದ್ಗುರು ನಿಮಗೆ ಯಾರು ವಿಶ್ವ ಗುರುತು ಇಲ್ಲಿದ್ದಾರೆ ಕೊಟ್ಟಿದ್ದಾರೆ. ಹೆಂಗೆ ಇವತ್ತು ನೀವು ಅನಾವಶ್ಯಕವಾಗಿ ಬಸವಣ್ಣವ್ರ ಕೆಣಕೋದನ್ನು ಬಿಟ್ಟು ಬಿಡ್ರಿ. ಬಸವಣ್ಣನವರು ಮಹಾಪುರುಷರು, ಜಗತ್ತಿಗೆ ವಿಶ್ವಕ್ಕೆ ಗುರು ಅನಿಸ್ಕೊಂಡವ್ರು. ಅವರು ಇವತ್ತು ಸಮುದ್ರದ ಆಚೆಗೆ ಹೋಗಿದ್ದಾರೆ.